ಸೊ ಈಗ ಕನ್ನಡ ಮೋಜು 360ಯಲ್ಲಿ ಫನ್ ಆ್ಯಂಡ್ ಮಸ್ತಿ ಶ್ರೀಭವ್ಯ ಅವರೊಂದಿಗೆ. ಸೊ ಇಲ್ಲಿ ಏನು ಅಂತಂದರೆ ಇದು ಕಂಪ್ಲೀಟ್ ಫನ್ ಸೆಗ್ಮೆಂಟು. ಹೆಸರುಗಳು, ಸಿನಿಮಾ ಹೆಸರುಗಳು ಉಲ್ಟಾ ಪಲ್ಟಾ ಇದೆ, ಅಂದರೆ ಅಕ್ಷರಗಳನ್ನ ನಾವು ಹಿಂದೆ ಮುಂದೆ ಮಾಡಿರ್ತೀವಿ. ಸೊ ನೀವು ಅದನ್ನು ಕರೆಕ್ಟಾಗಿ ಅರೇಂಜ್ ಮಾಡಿ ಸಿನಿಮಾ ಹೆಸರು ಏನು ಅನ್ನೋದನ್ನು ಹೇಳೋದು. ಓಕೆನಾ? ಮೊದಲನೇ ಸಿನಿಮಾ ಹೆಸರು ಏನಿದೆ ಅಂತ ನೋಡಿ ಗೊತ್ತಾಗ್ಬೋದಾ? ಲೆಟರ್ಸ್ ಹೇಳಬೇಕಾ? ಅದನ್ನ ನೀವು ಅರೇಂಜ್ ಮಾಡಿ ಸಿನಿಮಾ ಹೆಸರು ಹೇಳೋದು. ದೇವ್ರಣ್ಣ ಗೊತ್ತಾಗ್ತಿಲ್ಲ ಇದು. ಮನೇಲಿ ಮಕ್ಳು ಕಾಟ ತಡಿಯೋಕ್ಕಾಗದೆ ಪೇರೆಂಟ್ಸು ಮಕ್ಳನ್ನ ಇಲ್ಲಿ ಕಳಿಸಿರ್ತಾರೆ, ಅಥವಾ ಒಂದು ಶಿಸ್ತುಬದ್ಧ ಜೀವನ ಶೈಲಿ ರೂಢಿಸ್ಕೊಳ್ಳಿ ಅಂತಾನೂ ಕಳಿಸ್ತಾರೆ. ಎಲ್ಲಿ ಕಾರ್ಗಿಲ್? ಅಯ್ಯಯ್ಯೋ, ಕಾರ್ಗಿಲ್ಗೆ ಕಳಿಸ್ಬಿಟ್ರೆ ಹೋಗಿ ಬೇರೆ ಅಂತಿದೆ ಅದಕ್ಕೆ. ಇಲ್ಲ ಇಲ್ಲ ಇಲ್ಲ, ಸಾರಿ. ಓಕೆ, ಇಫ್ ನಾಟ್ ಮನೇಲಿ ಇತ್ಕೊಂಡು ಓದೋದಲ್ಲ ಅಂದ್ರೆ ಹಾಸ್ಟೆಲ್ ಹುಡುಗರು. ಎಕ್ಸಾಕ್ಟ್ಲಿ. ಓಕೆ, ಎರಡನೇ ಸಿನಿಮಾ ಹೆಸರು. ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಇದು ಅಂದ್ರೆ, ಎಲ್ಲ ಸಿನಿಮಾ ಹೆಸರೆಲ್ಲ ಮಾಡ್ತಾಗ್ತಿದೆ. ಗೊತ್ತಿದ್ರು ನೆನಪಾಗಲ್ಲ ಒಂದೊಂದ್ಸರಿ ಆ ಥರ ಇದೆ. ಕ್ಲೂ ಕೊಡ್ಲೇಬೇಕು ನೀವು. ಈಸಿಯೆಸ್ಟ್ ಕ್ಲೂ. ಈಸಿಯೆಸ್ಟ್ ಕ್ಲೂನಾ? ಓಕೆ, ಫಸ್ಟ್ ಕಷ್ಟದ ಕ್ಲೂ ಹೇಳ್ತೀನಿ ಆಯ್ತಾ. ಕನ್ನಡ ನಾಡನ್ನು ಆಳಿದ ವೈಭವಯುತ ರಾಜವಂಶದ ಹೆಸರಿನ ಸಿನಿಮಾ. ಹೊಯ್ಸಳ. ಎಕ್ಸಾಕ್ಟ್ಲಿ. ಬಂದ್ರಿ ಇನ್ನೇನು. ಹೊಯ್ಸಳ ಇಸ್ ದ ಸೆಕೆಂಡ್ ವರ್ಡ್. ಸೆಕೆಂಡ್ ವರ್ಡ್? ಅಯ್ಯೋ, ಫಸ್ಟ್ ವರ್ಡ್ ಕ್ಲೂ ಏನು? ನೀವು ಅವಾಗಿಂದ ಮಾತಾಡಬೇಕಾದ್ರೆ ಈ ಪದ ತುಂಬ ಬಳಸಿದ್ರಿ. ಇತ್ತೀಚೆಗೆ ಸ್ವಲ್ಪ ನಾವು ಆ ಥರ ಮಾತಾಡೋಕ್ಕೆ ಶುರು ಮಾಡಿದ್ವಿ, ಕ್ಯಾಶುವಲ್ ಟಾಕ್. ಪಾಠ ಹೇಳಿಕೊಡುವವರನ್ನು ಏನೆನ್ನುತ್ತಾರೆ? ಗುರು. ಅದೇ ಕ್ಲೂ, ಅದೇ ಫಸ್ಟ್ ವರ್ಡು. ಗುರು ವೈಭವನ. ಗುರು ಇದೆ, ಇನ್ನೊಂದು ವರ್ಡ್ ಆ್ಯಡ್ ಆಗಬೇಕಷ್ಟೆ. ವರ್ಡ್ ಅಲ್ಲಿದ್ರು 2 ಲೆಟರ್ ಅನ್ಕೊಳ್ಳಿ. ಅಯ್ಯೋ, ಯಾವ್ದು ಗುರು ಇದು ಗೊತ್ತಾಗ್ತಿಲ್ಲ. ಗುರು ಹೊಯ್ಸಳ, ಗುರು ವೈಭವ. ಐ ಡೋಂಟ್ ನೋ. ಗುರುದೇವ್ ಹೊಯ್ಸಳ. ಗೊತ್ತಾಗ್ತಾ ಇರಲಿಲ್ಲ ಇದು. ಬಟ್ ಆಲ್ಮೋಸ್ಟ್ ಹೇಳಿದ್ರಿ. ಎಂತೆಂಥ ಕ್ವೆಶನ್ಸ್ನ ತಗೊಂಬಂದಿದ್ದೀರಾ. ಥ್ಯಾಂಕ್ ಯು. ನಾನು ಹೇಳಕ್ ಹೋದೆ ಅಷ್ಟರಲ್ಲಿ ನೀವೇ ಹೇಳ್ಬಿಟ್ರಿ. ಓಕೆ, ಮೂರನೇ ಸಿನಿಮಾ. ಇದು ಗೊತ್ತಾಯ್ತು ಬಿಡಿ. ಅಷ್ಟು ಬೇಗ ಗೊತ್ತಾಗೋಯ್ತಾ? ಯಾವುದು? ಅಲ್ಲ, ನೋಡ್ಕೊಂಬಿಟ್ರ ಅಂತ. ಇಲ್ಲ ಇಲ್ಲ ಇಲ್ಲ, ನೋಡಿ. ಕೌಸಲ್ಯ ಸುಪ್ರಜಾ. ರಾಮನ. ಓಕೆ, ಅದೆರಡು ಲೆಟ್ರ್ ಬಿಟ್ರಿ. ಬಟ್ ಹೆಂಗೆ ಅಷ್ಟು ಈಸಿಯಾಗಿ ಗೊತ್ತಾಗೋಯ್ತು? ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್. ಒಂದೆರಡು ಕ್ವೆಶ್ಚನ್ಸ್ ಹಂಗಾಗತ್ತೆ. ಆಮೇಲೆ ನೋಡ್ತಾ ಇರಿ, ಹೆಂಗೆ ಹೇಳ್ಕೊಂಡು ಹೋಗ್ತೀನಿ. ಮ್ಯಾಕ್ಸ್, ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಆಗ್ತೀವಿ. ಓಕೆ ಅಂತ ಹೇಳಿ ನೆಕ್ಸ್ಟ್ ಹೇಳಲಿಲ್ಲ ಅಂದ್ರೆ ಅಜ್ಜಿ. ನಾನೀಗ ಅದನ್ನೇ ಹೇಳ್ತಿದ್ದೆ, ಈಗ ನೆಕ್ಸ್ಟ್ ಬನ್ನಿ ಇದೆ ಅಲ್ಲಿ ಅಂತ. ಇದು ಬೇರೆ ನಿಮ್ಮ ಫೇವ್ರೇಟ್ ನಟ ಬೇರೆ ಅಂತೀರಾ ನೋಡಿ. ಇದು ಹೇಳಲೇಬೇಕು. ನಮ್ಮ ಅಣ್ಣವ್ರ ಸಿನಿಮಾ ಇದು. ನನಗೆ ಗೊತ್ತಿಲ್ಲದೆ ಇರತ್ತಾ? ನಗ್ತಿದಾರೆ ನೋಡಿ. ಗಂಧದ ಗುಡಿ. ಕರೆಕ್ಟ್, 100%. 5ನೇ ಸಿನಿಮಾ ಹೆಸರು. ಮ್ಯಾನ್ ಆಫ್ ದಿ ಮ್ಯಾಚ್. ಯಪ್ಪ, ಹೇಳ್ದಂಗೆ ಮಾಡ್ತಿದ್ದೀರಾ ನಿಜವಾಗ್ಲೂ. 2 ಪ್ರಶ್ನೆ ಅಷ್ಟೇ ನೋಡಿ. ಓಕೆ, 6. ಬಾ ಎಲ್ಲಿದೆ? ಪ್ರೇಮ ಬರಹ. ನಾನು ಕ್ಲೂ ಏನು ಕೊಡ್ಲಿ ಅಂತ ಇನ್ನೂ ಯೋಚನೆ ಮಾಡೋಷ್ಟರಲ್ಲಿ ಹೇಳ್ಬಿಟ್ರಿ. ಓಕೆ, 7ನೇ ಪ್ರಶ್ನೆ. ಗೊತ್ತಿಲ್ಲ ಅನ್ನೋ ಥರ ಬಿಲ್ಡಪ್ ಕೊಟ್ಬಿಟ್ಟು ಆಮೇಲೆ ಫುಲ್ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆದಮೇಲೆ ಹೇಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಕರಾಳ ರಾತ್ರಿ. ಕರೆಕ್ಟ್, ಬಟ್ ಆ ಕರಾಳ ರಾತ್ರಿ. ಓಕೆ, ಆ ಲೆಟರ್ ಮಿಸ್ ಆಗಿ. ಓಕೆ, ಅಯ್ಯೋ, ಇವಾಗಿರೋದು. ನಿಮ್ಮ ಸಿನಿಮಾ ಸೀರಿಯಲ್ಗಳನ್ನ ನೋಡೋ ಅಂತ ಫಸ್ಟ್ ಪರ್ಸನ್ ಯಾರು? ಅಪ್ಪ ಅಮ್ಮ. ಹಾಂ. ಇನ್ನೊಂದು ಕ್ಲೂ. ಕನ್ನಡ ನಿರ್ದೇಶಕಿಯೊಬ್ಬರು ಡೈರೆಕ್ಟ್ ಮಾಡಿದಂಥ, ಮಹಿಳಾ ನಿರ್ದೇಶಕಿಯೊಬ್ಬರು ಡೈರೆಕ್ಟ್ ಮಾಡಿದಂಥ ಸಿನಿಮಾ. ಗೊತ್ತಿಲ್ಲ. ಶೋರಾ ಹೇಳ್ಬಿಡ್ಲಾ? ಅಮ್ಮಾಚಿ ಎಂಬ ನೆನಪು. ಗೊತ್ತಿರಲಿಲ್ಲ ಬಿಡಿ. ಓಕೆ, 9ನೇ ಪ್ರಶ್ನೆ. ಹೇಳ್ಬಿಡ್ತೀರಾ ಅನ್ಕೋತೀನಿ. ಶಿವಲಿಂಗ. ಓಕೆ, 10. ಇದೆಲ್ಲ ಹೇಳಿದ್ರೆ ಏನ್ ಕೊಡ್ತೀರಾ? ಹೌದು, ನಾನು ಇಷ್ಟೆಲ್ಲ ಅದು ನಾವೇನೋ ತಲೆ ಕೆಡ್ಸ್ಕೊಂಡ್ಬಿಟ್ಟು ಹೇಳ್ತೇನೆ. ಏನಾರು ಕೊಡ್ತೀರಾ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ಇಷ್ಟ ಆಗುವಂಥದ್ದು. ಹೌದಾ? ಕಿರಗೂರಿನ ಗಯ್ಯಾಳಿಗಳು. ಅದು ನೀವು ಗಿಫ್ಟ್ ಕೊಡ್ತೀರಾ ಇಲ್ವಾ ಕೇಳ್ಕೊಂಡು ಆಮೇಲೆ 10th ಆನ್ಸರ್ ಇಲ್ಲ ಅಂದರೆ ಹೇಳಲ್ಲ ಅಂತ. ಬಟ್ ಸೂಪರು, ಒಂದಷ್ಟೇ. ಅದಾದ್ಮೇಲೆ ಕ್ವಿಕ್ಕಾಗಿ ಹೇಳ್ಕೊಂಡು ಹೊಟ್ಟೋದ್ರಿ. ಹೇಗನ್ನಿಸ್ತು? ಫನ್ ಆ್ಯಂಡ್ ಮಸ್ತ್. ಚೆನ್ನಾಗಿತ್ತು. ಇಷ್ಟ ಆಯ್ತು. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು. ಇಟ್ ವಾಸ್ ನೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.